ಹರಿಃ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಶಿಕ್ಷಾವಲ್ಲಿ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ಪ್ರಪ್ರಥಮ ವಲ್ಲಿ ಶಿಕ್ಷಾವಲ್ಲಿ. ಅದರಲ್ಲಿ ಎಲ್ಲ ಮಂತ್ರಗಳ ಭಾಷ್ಯಾರ್ಥವನ್ನು ನೋಡಿದ್ದಾಗಿದೆ. ಈಗ ವಿಚಾರ ಮಾಡ್ತಾ ಇದ್ದಾರೆ. ಆ 11 ಮಂತ್ರಗಳಲ್ಲಿ ಏನನ್ನು ಹೇಳಿದ್ದಾರೆ, ಅದರಿಂದ ಏನು ಸಂಶಯ ಬರಬಹುದು, ಅದನ್ನು ನಿವಾರಣೆ ಮಾಡತಕ್ಕಂಥ ಪ್ರಯತ್ನ ಈ ಒಂದು ಭಾಗ. ಇದು ವೈಚಾರಿಕವಾದದ್ದು, ವಿಚಾರ ಪ್ರಧಾನವಾದ ಭಾಗ ಇದು. ಅದರಲ್ಲಿ ಈ ಒಂದು ಇಲ್ಲಿಯವರೆಗೆ 11 ಆ ಒಂದು ಮಂತ್ರಗಳಿಂದ ನಮಗೆ ಅನುವಾಕ್ಯಗಳಿಂದ ನಮಗೇನು ಗೊತ್ತಾಗಿತ್ತು ಅಂದರೆ ಸ್ವಲ್ಪ ಸಂಶಯ ಬಂದಿತ್ತು. ಅದೇ 5 ಸಂಶಯ ಇತ್ತಲ್ಲ, ಅದು ಅದರಲ್ಲಿ 2 ಸಂಶಯವನ್ನು ನಿವಾರಣೆ ಮಾಡಿದ್ರು. 3ನೆಯ ಸಂಶಯ ಏನು? ಜ್ಞಾನ ಕರ್ಮ, ಕರ್ಮ ಉಪಾಸನೆ ಇವುಗಳ ಸಮುಚ್ಚಯ. ಸಮುಚ್ಚಯ ಅಂದ್ರೇನು? ಈಕ್ವಲ್, ಎರಡೂ ಪ್ರಧಾನವಾಗಿರ್ತಕ್ಕಂಥದ್ದು. ಕರ್ಮವೂ ಪ್ರಧಾನ, ಉಪಾಸನೆಯೂ ಪ್ರಧಾನ. ಹೀಗೆ ಎರಡೂ ಕೂಡ ಪ್ರಧಾನವಾಗಿರ್ತಕ್ಕಂತಹ ಕರ್ಮ ಉಪಾಸನೆಗಳ ಎರಡನ್ನೂ ಕೂಡ ಜೊತೆಯಲ್ಲಿ ಸೇರಿಸಿ ನಾವು ಮಾಡಿದರೆ ಆಗ ನಮ್ಮ ಮೋಕ್ಷ ದೊರಕಬಹುದಲ್ವೇ ಅಂತ ಯೋಚನೆ ಮಾಡಿದ್ರು. ಯಾತಕ್ಕಿರುವಂತೂ ನೋಡಿ, ಕೇವಲ ಕರ್ಮದಿಂದಲೂ ಬೇಡ, ಆಗೋಲ್ಲ ಅಂತ ಹೇಳಿದ್ರಿ. ಸರಿ, ಒಂದು ಸ್ವಲ್ಪ ಉಪಾಸನೆ ಸೇರಿಸ್ಬಿಡೋಣ ಅಂತ ಹೇಳಿದ್ವಿ, ಅದೂ ಆಗಲ್ಲ ಅಂತ ಹೇಳಿದ್ರಿ. ಈಗ ಸ್ವಲ್ಪ ಬೇಡಿ ಸ್ವಾಮಿ, ಅರ್ಧ ಸೇರಿಸ್ಬಿಡೋಣ, ಇನ್ನು ಸ್ವಲ್ಪ ಅದಕ್ಕೆ ಶಕ್ತಿ ಜಾಸ್ತಿ ಬರುತ್ತೆ ಅಂದರೆ ಅದನ್ನೂ ಕೂಡ ನಿರಾಕರಣೆ ಮಾಡಿದ್ದಾಯಿತು. ಯಾತಕ್ಕೆ? ಈ ಜ್ಞಾನ ಮತ್ತು ಕರ್ಮ, ಕರ್ಮ ಮತ್ತು ಉಪಾಸನೆ ಇವುಗಳನ್ನು ಎರಡನ್ನೂ ಕೂಡ ಅರ್ಧ ಸಮವಾಗಿ ಸೇರಿಸಿ ನಾವು ಈ ಒಂದು ಕರ್ಮವನ್ನು ಮಾಡಿದರೂ ಕೂಡ ಇದರಿಂದಲೂ ಕೂಡ ಸಮುಚ್ಚಯಾನುಷ್ಠಾನದಿಂದಲೂ ಮೋಕ್ಷವು ದೊರಕುವುದಿಲ್ಲ ಅಂತ ಹೇಳಿ. ಯಾತಕ್ಕೆ ಅಂತ ಅಂದರೆ ಕರ್ಮಕ್ಕೆ ಇರತಕ್ಕಂಥ ಫಲಗಳೇ ಬೇರೆ. ಆದರೆ ನಾವು ಹೇಳ್ತಾ ಇರತಕ್ಕಂಥ ಮೋಕ್ಷ ಅಂತನ್ನೋದು, ಆ ಒಂದು ಮೋಕ್ಷ ಫಲ ಅಂತ ಇದೆಯಲ್ಲ, ಅದು ಕರ್ಮದಿಂದ ಎಂದಿಗೂ ಆಗತಕ್ಕದ್ದಲ್ಲ. ಯಾಕೆ? ಕರ್ಮದಿಂದ 4 ವಿಧವಾದ ಫಲ ನಮಗೆ ಬರ್ತಕ್ಕಂಥದ್ದು. 4 ವಿಧವಾದ ಫಲಗಳಲ್ಲಿ ಈ ಒಂದು ಮೋಕ್ಷ ಅಂತಕ್ಕಂಥದ್ದು ಸೇರಿಲ್ಲ. ಆದ್ದರಿಂದ ಈ ಒಂದು ಸಮುಚ್ಚಯಾನುಷ್ಠಾನ ಅಂತಕ್ಕಂಥದ್ದು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇಲ್ಲಿ ವಿವಕ್ಷಿತಾಂಶ ಏನು ಅಂದರೆ, ಇಲ್ಲಿ ಸಮುಚ್ಚಯಾನುಷ್ಠಾನವನ್ನು ಒಪ್ಪಿ ಹೇಳಿದ ಮಾತಿದು. ಏನು? ಪೂರ್ವಪಕ್ಷಿ ಹೇಳಿದ್ದ, ನೋಡಿ ಸ್ವಾಮಿ, ಜ್ಞಾನ ಮತ್ತು ಕರ್ಮ, ಕರ್ಮ ಉಪಾಸನೆ ಎರಡನ್ನೂ ಕೂಡ ಸೇರಿಸಿ ಮಾಡಿಬಿಡೋಣ ಅಂದಿದ್ದ. ಸೇರಿಸಿ ಮಾಡಿಬಿಡೋಣ ಅಂತಂದಿದ್ದಕ್ಕೆ ಅವನ ಒಂದು ನಿಲುಮೆ ಇತ್ತಲ್ಲ,
ಅದಕ್ಕೆ ಮಾತ್ರ ಉತ್ತರವನ್ನು ಹೇಳಿದ್ರು ಹಿಂದಿನ ಭಾಗದಲ್ಲಿ. ಅಂದರೆ ಏನು? ಸಮುಚ್ಚಯಾನುಷ್ಠಾನ ಒಡೆಯ, ಸಮುಚ್ಚಯಾನುಷ್ಠಾನವನ್ನು ಇಟ್ಟುಕೊಂಡ್ರೆ ಈ ದೋಷ ಬರುತ್ತೆ, ಅದರಿಂದ ಆಗೋದಿಲ್ಲ ಅಂತ ಹೇಳಿದರು. ಈಗ ಪ್ರಕೃತ ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ, ನೋಡಪ್ಪ, ನಾವು ಹಿಂದಿನ ಭಾಗದಲ್ಲಿ ನೀನು ಹೇಳಿದ್ಯಲ್ಲ, ಸಮುಚ್ಚಯಾನುಷ್ಠಾನ ಮಾಡಿಬಿಡೋಣ, ಅದರಿಂದ ಸಾಧ್ಯವಾಗುತ್ತೆ ಅಂತ. ಅದಕ್ಕೆ ಮಾತ್ರ ಉತ್ತರವನ್ನು ಹೇಳಿ ಸಮುಚ್ಚಯಾನುಷ್ಠಾನದಿಂದ ಸಾಧ್ಯವಿಲ್ಲ ಅಂತ ಹೇಳಿದ್ವಿ ನಾವು. ಆದರೆ ಈಗ ಹೇಳ್ತಾ ಇದ್ದೇವೆ, ಈ ಸಮುಚ್ಚಯ ಅಂತ ಅನ್ನೋದೇ ಸಾಧ್ಯವಿಲ್ಲ. ಸಮುಚ್ಚಯ ಅಂತಕ್ಕಂಥದ್ದು ಯಾವುದಕ್ಕೆ? ಕರ್ಮ ಮತ್ತು ಉಪಾಸನೆ, ಇವುಗಳಿಗೆ ಸಮುಚ್ಚಯ ಅಂತಕ್ಕಂಥದ್ದು ಏನು? ಸೇರಿಸುವುದು ಅಂತಕ್ಕಂಥದ್ದು ಸಾಧ್ಯವಾಗುವಂತಿದ್ದರೆ ಆಗ ವಿಚಾರ ಮಾಡಬಹುದು, ಇದರಿಂದ ಮೋಕ್ಷ ಬರುತ್ತೋ ಬರಲ್ವೋ ಅಂತ. ಅದನ್ನೂ ವಿಚಾರ ಮಾಡಿದ್ದಾಯಿತು, ಅದರಿಂದ ಬರೋಲ್ಲ ಅಂತ. ಏನು? ಅದನ್ನು ಒಪ್ಪಿಕೊಂಡು ಹೇಳಿದ ಮಾತಾ. ಈಗ ನೋಡಪ್ಪ, ಈ ಕರ್ಮ ಮತ್ತು ಉಪಾಸನೆ ಎಂದಿಗೂ ಕೂಡ ಸಮುಚ್ಚಿತವಾಗಲು ಸಾಧ್ಯವೇ ಇಲ್ಲ. ಸಮುಚ್ಚಯವೇ ಆಗಲ್ಲ ಅಂದವಾಗ ಸಮುಚ್ಚಯವಾದರೆ ಫಲ ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿಯಪ್ಪ? ಇಲ್ಲವೇ, ಸಮುಚ್ಚಯನೇ ಸಾಧ್ಯವಿಲ್ಲ ಅಂತ ಅನ್ನೋದನ್ನು ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಒಪ್ಪಿ ಹೇಳ್ತಕ್ಕಂಥ ಮಾತು, ಈಗ ಸಮುಚ್ಚಯ ಅಯ್ಯಯ್ಯೋ ಸಮುಚ್ಚಯನೇ ಅದು ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಅಲ್ಲಿಗೇನಾಯಿತು? ಹಿಂದೆ ಹೇಳಿದ್ದು ಮುಗಿಸೋಯ್ತು. ಸಮುಚ್ಚಯನೇ ಸಾಧ್ಯವಿಲ್ಲ ಅಂದಮೇಲೆ ಆ ಸಮುಚ್ಚಯದಿಂದ ಆಗುತ್ತೋ ಆಗಲ್ವೋ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಈಗ ಮೊಲದ ಕೊಂಬಿದೆ, ಹೌದು ತಾನೆ? ಮೊಲದ ಕೊಂಬಿನಿಂದ ಮಣಿಯನ್ನ ಮಾಡುವುದಕ್ಕೆ ಸಾಧ್ಯವೋ ಸಾಧ್ಯವಿಲ್ಲವೋ ಅಂತ ಪ್ರಶ್ನೆ. ಏನು ಹೇಳಿದ್ರು? ಮೊಲದ ಕೊಂಬಿನಿಂದ ನೋಡಪ್ಪ ಮಣಿಯನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾತಕ್ಕೆ ಕಾರಣ ಹೇಳಿದ್ರು? ಅದು ತುಂಬ ಮೆದುವಾದ ಪದಾರ್ಥ, ನೀನು ಅದನ್ನು ಮುಟ್ಟಿದ್ರೆ ಹಿಟ್ಟಾಗ್ಬಿಡುತ್ತೆ, ಮುರಿದು ಹೋಗ್ಬಿಡುತ್ತೆ, ಮಣಿ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ, ಅಲ್ಲಯ್ಯ, ಎಲ್ಲಾದರೂ ಕೂಡ ಮೊಲದ ಕೊಂಬು ಅಂತಕ್ಕಂಥದ್ದು ಇದೆಯಾ? ಸಾಧ್ಯತೆ ಇದೆಯಾ ಇರೋದಕ್ಕೆ? ಸಾಧ್ಯತೆಯೇ ಇಲ್ಲ ಅಂದಮೇಲೆ ಅದರಿಂದ ಮಣಿ ಮಾಡುವುದಕ್ಕೆ ಸಾಧ್ಯವೋ ಇಲ್ಲವೋ ಅಂತಕ್ಕಂಥ ಪ್ರಶ್ನೆ ಹಾಗೆ ಇಲ್ಲಿ ಸಮುಚ್ಚಯಾನುಷ್ಠಾನವೇ ಇಲ್ಲ. ಆ ಸಮುಚ್ಚಯ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ಇನ್ನು ಅನುಷ್ಠಾನ ಮಾಡೋದಿಲ್ಲಿಂದ ಬಂತು, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ 77ನೇ ಭಾಷ್ಯ ಭಾಗ. 77 ವಿರೋಧಾಚ ವಿದ್ಯಾಕರ್ಮಣೋ ಸಮುಚ್ಚಯಾನುಪಪತ್ತಿ. ನೋಡಪ್ಪ, ಈ ಸಮುಚ್ಚಯ ಅಂತಕ್ಕಂಥದ್ದೇ ಸಾಧ್ಯವಿಲ್ಲ. ಏನು? ಸಮುಚ್ಚಯ ಅಂತಕ್ಕಂಥದ್ದೇ ಸಾಧ್ಯವಿಲ್ಲ. ಇನ್ನು ಅದರಿಂದ ಫಲ ಸಿಕ್ಕುತ್ತೋ, ಮೋಕ್ಷ ಫಲ ಇಲ್ವೋ ಅಂತ ಹೇಗೆ? ಸಮುಚ್ಚಯನೇ ಸಾಧ್ಯವಿಲ್ಲ. ಯಾವುದಕ್ಕೆ? ವಿದ್ಯಾ ಕರ್ಮಣೋ. ವಿದ್ಯಾ ಅಂದರೆ ಇಲ್ಲಿ ಉಪಾಸನೆ ಅಂತ, ಉಪಾಸನೆ ಮತ್ತು ಕರ್ಮ ಇವುಗಳಿಗೆ ಸಮುಚ್ಚಯ ಅಂತಕ್ಕಂಥದ್ದು ಹೊಂದೋದಿಲ್ಲ. ಯಾತಕ್ಕೆ ಅಂದರೆ ವಿರೋಧಾಚ. ಅಂದ್ರೇನು? ಈ ವಿರೋಧ ಇರೋದ್ರಿಂದ ಯಾವುದಕ್ಕೆ? ಇಲ್ಲಿ ಮೋಕ್ಷ ಫಲ ವಿದ್ಯಾ ಅಂತಂದರೆ ಇಲ್ಲಿ ಜ್ಞಾನ. ವಿರೋಧ ಅಂತಕ್ಕಂಥ ವಿಚಾರದಲ್ಲಿ ಜ್ಞಾನಕ್ಕೂ ಮತ್ತು ಕರ್ಮಕ್ಕೂ ಏನು ವಿರೋಧವಿರುವುದರಿಂದ, ಆದ್ದರಿಂದ ಏನಾಗುತ್ತೆ? ಸಾಧ್ಯವೇ ಇಲ್ಲ. ಜ್ಞಾನ ಅಂತ ಯಾಕೆ ಹೇಳುತ್ತೆ? ಮೋಕ್ಷ ಅಂತಕ್ಕಂಥ ಜ್ಞಾನ ಅಂದರೆ, ಜ್ಞಾನ ಅಂತಂದ್ರೂ ಒಂದೇ, ಜ್ಞಾನ ಆಯಿತು ಅಂದ್ರೂ ಒಂದೇ, ಮೋಕ್ಷ ಬಂತು ಅಂದ್ರೂ ಒಂದೇ, ಹೌದು ತಾನೆ? ಆದ್ದರಿಂದ ಇಲ್ಲಿ ಜ್ಞಾನ ಮತ್ತು ಕರ್ಮಗಳಿಗೆ ಸಮುಚ್ಚಯ ಅನ್ನೋದೇ ಹೊಂದೋದಿಲ್ಲ. ಯಾಕೆ? ವಿರೋಧಾಚ, ಎರಡಕ್ಕೂ ವಿರೋಧವಿದೆ. ಏನು ಅದು ಅಂತ ವಿಚಾರ ಮಾಡ್ತಾರೆ. ಪ್ರವಿಲೀನ ಕರ್ತ್ರಾದಿ ಕಾರಕ ವಿಶೇಷ ತತ್ವ ವಿಷಯ ಹಿ ವಿದ್ಯಾ. ವಿದ್ಯಾ ಅಂತಂದರೆ ಏನಂತ ತಿಳ್ಕೊಂಡಿದ್ದೀಯಪ್ಪ ನೀನು? ಅದು ಹೇಳ್ತಾ ಇದ್ದಾರೆ ನೋಡಿ. ಪ್ರವಿಲೀನ ಕರ್ತ್ರಾದಿ ಕಾರಕ ವಿಶೇಷ ತತ್ವ ವಿಷಯ ಅಂದರೆ ಯಾರಿಗೆ ಕರ್ತೃತ್ವ, ಭೋಕ್ತೃತ್ವ ಮತ್ತು ಸಂಸಾರಿತ್ವ ಮತ್ತು ಪ್ರಮಾತ್ರ ಇವೆಲ್ಲವೂ ಕೂಡ ಏನಾಗಿದೆ? ಈ ಕಾರಕಗಳು, ಈ ಕಾರಕ ವಿಶೇಷ ಇದೆಯಲ್ಲ,
ಅದರ ಒಂದು ತತ್ವ ಅಂದರೆ ಸ್ವರೂಪವನ್ನು ತಿಳಿಸಿಕೊಡುವ ವಿಷಯವಾಗಿದೆ ಯಾವುದು ವಿದ್ಯಾ ಅಂತಕ್ಕಂಥದ್ದು. ಆದರೆ ಇದು ಪ್ರವಿಲೀನ ಏನು, ಈ ವಿದ್ಯೆಯು ಕರ್ತೃವೇ ಮುಂತಾದ ಅನೇಕ ಕಾರಕಗಳು, ಕಾರಕ ಅಂದರೆ ಒಂದು ಸಾಮಗ್ರಿಗಳು ಒದಗಿಸ್ಕೊಂಡಿರ್ತಕ್ಕಂಥದ್ದು, ಕರ್ತೃ ಇರ್ಬೋದು, ಸಾಮಗ್ರಿ ಇರ್ಬೋದು, ಇನ್ನೊಂದಿರ್ಬೋದು ಸಾಧನಗಳು, ಅವೆಲ್ಲವೂ ಕೂಡ ಸೇರ್ಕೊಂಡಿರುತ್ತೆ ಯಾವುದ್ರಲ್ಲೂ ಈ ವಿದ್ಯೆ ಉಪಾಸನೆ ಸೇರ್ಕೊಂಡಿರುತ್ತೆ, ಜ್ಞಾನ ಸೇರ್ಕೊಂಡ ವಿಷಯ. ಅದಕ್ಕೆ ವಿರುದ್ಧವಾದ ಸ್ವಭಾವ ಯಾವುದದು ತದ್ವಿಪರೀತ ಕಾರಕ ಸಾಧ್ಯೇನ, ಇದು ಯಾವ ಕಾರಕಗಳಿಂದಲೂ ಸಾಧ್ಯವಿಲ್ಲದೆ ಇರತಕ್ಕಂಥದ್ದು, ಎಲ್ಲವೂ ಲೀನವಾಗಿರ್ತಕ್ಕಂಥದ್ದು. ಅದಕ್ಕೆ ವ್ಯತಿರಿಕ್ತವಾದದ್ದು ಎಲ್ಲ ಕಾರಕಗಳು ಉಳ್ಳಂಥದ್ದು ಯಾವುದದು ಕರ್ಮ, ಯಾವುದು ಇಲ್ಲದೆ ಇರತಕ್ಕಂಥದ್ದು ಯಾವುದು ಅದು ಜ್ಞಾನ. ಹೌದಾರೆ, ಅಲ್ಲಿ ಯಾವುದು ಕಾರಕ ಇದೆ? ಕರ್ತೃತ್ವವೇ ಇಲ್ಲ. ಕರ್ತೃ ಮತ್ತು ಕರ್ಮ ಮತ್ತು ಕ್ರಿಯೆ ಅಂತಕ್ಕಂಥದ್ದು ಏನೂ ಇಲ್ಲ ಅಲ್ಲಿ. ಹೌದು ತಾನೆ? ತ್ರಿಪುಟಿನೇ ಇಲ್ಲ. ಅದು ವಿದ್ಯೆ. ಅದಕ್ಕೆ ವಿಪರೀತವಾಗಿರ್ತಕ್ಕಂಥದ್ದು ಎಲ್ಲ ಕಾರಕಗಳು ಇರತಕ್ಕಂಥದ್ದು. ಒಂದು ಕರ್ಮ ಮಾಡಬೇಕಾದ್ರೆ ಕರ್ತೃತ್ವ ಅಂತ ಮೊಟ್ಟ ಮೊದಲು ಬೇಕು. ಯಾರು ಕರ್ಮ ಮಾಡೋದು? ನಾನು ಈ ಕರ್ಮವನ್ನು ಮಾಡುತ್ತೇನೆ. ನಾವು ಪ್ರತಿಯೊಂದು ವ್ರತದಲ್ಲೂ ಕೂಡ ಸಂಕಲ್ಪ ಹೇಳುವಾಗ ಏನು ಹೇಳ್ತೀವಿ? ಏನು? ನಾನು ಈಗ ಈ ವಿನಾಯಕ ವ್ರತವನ್ನು ಮಾಡುತ್ತೇನೆ ಅಂದೇನು? ನಾನು ಮಾಡುತ್ತೇನೆ, ಕರ್ತೃತ್ವ ಮೊಟ್ಟ ಮೊದಲು ಇದ್ದೇ ಇರಬೇಕು. ಆಮೇಲಿಂದ ಕಾರಕಗಳು, ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಏನು ಬೇಕು? ಮೋದಕ ಬೇಕು, ನೈವೇದ್ಯಕ್ಕೆ ಇನ್ನೊಂದು ಬೇಕು, ಧೂಪ ಬೇಕು, ದೀಪ ಬೇಕು, ಎಲ್ಲ ಇವೆಲ್ಲ ಇರ್ತಕ್ಕಂಥದ್ದು ಕರ್ಮ ಅಂತಕ್ಕಂಥ. ಆದರೆ ಇವು ಯಾವುದೂ ಇಲ್ಲದೆ ಇರತಕ್ಕಂಥ, ಎಲ್ಲವೂ ಕೂಡ ನಿರಸ್ತವಾಗಿರತಕ್ಕಂಥ, ನಿರ್ವಿಶೇಷವಾಗಿರತಕ್ಕಂಥ ತತ್ವ ಯಾವುದು? ವಿದ್ಯಾ. ಹೀಗೆ ಎರಡಕ್ಕೂ ಕೂಡ ಏನು ಪರಸ್ಪರ ಅತ್ಯಂತ ವಿರುದ್ಧ ಸ್ವಭಾವ. ಆದ್ದರಿಂದ ಏನು, ಇದು ಕರ್ಮಣ ವಿರುದ್ಧತೆ, ಇದು ಕರ್ಮಕ್ಕೂ ಇದಕ್ಕೂ ವಿರೋಧ. ಆದ್ದರಿಂದ ವಿರೋಧ ಇದ್ದಾಗ ಹೇಗೆ ಸಮುಚ್ಚಯ ಸಾಧ್ಯವೇ ಇಲ್ಲ ಅಂದ್ಬಿಟ್ಟು ನಹಿ ಏಕಂ ವಸ್ತು ಪರಮಾರ್ಥತಃ ಕರ್ತ್ರಾದಿ ವಿಶೇಷವತ್ ತಚ್ಛೂನ್ಯಂಚ ಇತಿ ಉಭಯಥಾ ದ್ರಷ್ಟುಂ ಶಕ್ಯತೆ. ನೋಡ್ರಿ, ಒಂದು ವಸ್ತು, ಯಾವುದು ಒಂದು ವಸ್ತು ಇದೆ, ಆ ಒಂದು ವಸ್ತು ಪರಮಾರ್ಥವಾಗಿ ಕರ್ತೃಾದಿಗಳಿಂದಲೂ ಕೂಡಿದೆ. ಅಂದ್ರೇನು? ಅದಕ್ಕೆ ಕರ್ತೃತ್ವ ಉಂಟು, ಭೋಕ್ತೃತ್ವ ಉಂಟು, ಎಲ್ಲವೂ ಉಂಟು, ಎಲ್ಲ ವಿಶೇಷಗಳು ಉಂಟು, ಇವುಗಳಿಂದ ಕೂಡಿದೆ ಅನ್ನುವುದು. ಮತ್ತೆ ತಚ್ಛೂನ್ಯಂ, ಓಹೋ ಇದು ಯಾವುದು ಇಲ್ಲ ಅಂತಕ್ಕಂಥದ್ದು ಒಬ್ಬನೇ ಮನುಷ್ಯನಲ್ಲಿ ಒಂದೇ ಕಾಲಕ್ಕೆ ಸಾಧ್ಯನಾ? ಎಂದಿಗೂ ಸಾಧ್ಯ ಇಲ್ಲ. ಕರ್ತೃತ್ವ ಇದೆ ಅಂತ ಆದಾಗ ಇದೆ ಅಷ್ಟೇ, ಆವಾಗ ಕರ್ತೃತ್ವ ಇಲ್ಲ ಅನ್ನೋ ಬುದ್ಧಿ ಇಲ್ಲವೇ ಇಲ್ಲ. ವಿನಾಯಕ ವ್ರತ ಮಾಡ್ತಾ ಇರೋವಾಗ ಕರ್ತೃತ್ವ ಇದೆ, ಹೌದು ತಾನೆ? ಆಗಲ್ಲ ಕರ್ತೃತ್ವ ಇಟ್ಕೊಂಡಿರೋದು. ಕರ್ತೃತ್ವ ಇಲ್ಲ, ನಾನು ಯಾವ ವಿಶೇಷವೂ ಇಲ್ಲದ ನಿರ್ವಿಶೇಷವಾದ ಏಕಮೇವಾದ್ವಿತೀಯವಾದ ಪರಬ್ರಹ್ಮ ತತ್ವವಾಗಿದ್ದೇನೆ. ನನಗಿಂತ ಭಿನ್ನವಾಗಿ ಯಾವ ವಿನಾಯಕ, ಯಾವ ಪರಮೇಶ್ವರ, ಯಾರೂ ಇಲ್ಲ, ದ್ವೈತ ಇಲ್ಲ, ಯಾವ ಕಾರಕವೂ ಇಲ್ಲ, ಯಾವ ಮಂಟಪಾನೂ ಇಲ್ಲ, ವಿಗ್ರಹನ ದ್ವೈತ ಇಲ್ಲ ಅಂತ ಮನಸ್ಸು ಮಾಡಿಕೊಂಡ್ರೆ, ಅಂತ ಜ್ಞಾನ ಮಾಡಿಕೊಂಡ್ರೆ ವ್ರತ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗೋದೇ ಇಲ್ಲ. ಎಲ್ಲರೂ ಯಾರು ವ್ರತ ಮಾಡೋದು? ಹೀಗೆ ಎರಡೂ ಕೂಡ ವಿರುದ್ಧವಾದದ್ದು. ಇದು ಎರಡೂ ಕೂಡ ಒಂದು ಕಾಲದಲ್ಲಿ ಒಬ್ಬನಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ವಿನಾಯಕ ವ್ರತ ಮಾಡುವಾಗ ಕರ್ತೃತ್ವ ಇಟ್ಕೊಂಡೇ ಮಾಡಬೇಕು, ಆವಾಗ ಕರ್ತೃತ್ವ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ. ಮತ್ತೆ ಅವನಿಗೆ ಜ್ಞಾನವಾಯಿತು ಅಂದರೆ ಕರ್ತೃತ್ವ ಇಲ್ಲ, ಆವಾಗ ಕರ್ತೃತ್ವ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೀಗೆ ಒಂದು ಕಾಲದಲ್ಲಿ ಒಬ್ಬನಿಗಿರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅವಶ್ಯಂ ಹಿ ಅನ್ಯತರತ್ ಮಿಥ್ಯಾ ಸ್ಯಾತ್. ಈಗ ಎರಡೂ ಕೂಡ ಒಬ್ಬನಲ್ಲಿ ಒಂದು ಕಾಲದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ಯಾವುದು ಎರಡದು? ಕರ್ಮ ಮತ್ತು ಉಪಾಸನೆ. ಕರ್ಮ ಮತ್ತು ಉಪಾಸನೆ ಎರಡೂ ಕೂಡ ಇರುವುದಕ್ಕೆ ಸಾಧ್ಯವಿಲ್ಲ ಅಂತಾಯಿತು. ಹಾಗಾದರೆ ಯಾವುದು ಇರುವುದಕ್ಕೆ ಸಾಧ್ಯವಿಲ್ಲ? ಯಾವುದು?
ಸುಳ್ಳಾಗಿರ್ತಕ್ಕಂಥದ್ದು ಯಾವುದು, ಇಲ್ಲದೆ ಇರತಕ್ಕಂಥದ್ದು ಯಾವುದು, ಎರಡರಲ್ಲಿ ಯಾವುದು ಅಂತಂದರೆ ಅವಶ್ಯಂ ಹಿ ಅನ್ಯತರ. ಒಂದು ಆ ಎರಡಿದೆಯಲ್ಲ, ಎರಡೂ ಒಟ್ಟಿಗೆ ಇರೋ ಸಾಧ್ಯವಿಲ್ಲ. ಆದ್ದರಿಂದ ಏನಾಗಬೇಕು, ಒಂದು ಮಾತ್ರ ಇರಬೇಕು. ಹೌದು ತಾನೆ? ಯಾವುದಾದ್ರೂ ಒಂದಿರಬೇಕು. ಒಂದಿರಬೇಕು ಅಂತಂದಾಗ ಯಾವುದಿರಬೇಕು? ಯಾವ ನಿರ್ವಿಶೇಷವಾದ ಒಂದು ಜ್ಞಾನ, ಅಕರ್ತೃತ್ಮ ಜ್ಞಾನ ಇರಬೇಕಾ, ಅಥವಾ ನಾನು ಕರ್ತೃ ಭೋಕ್ತೃ ಅಂತಕ್ಕಂಥ ಜ್ಞಾನ ಇರಬೇಕಾ? ಎರಡು ಒಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಒಂದಿರಬೇಕು. ಯಾವುದಿರಬೇಕು ಎರಡರಲ್ಲಿ ಅಂತ ಪ್ರಶ್ನೆ ಇವಾಗ. ಮತ್ತು ಅನ್ಯತರಸ್ಯ ಮಿಥ್ಯಾತ್ವ ಪ್ರಸಂಗೆ ಯುಕ್ತಂ ಯತ್ ಸ್ವಾಭಾವಿಕ ಅಜ್ಞಾನ ವಿಷಯಸ್ಯ ದ್ವೈತಸ್ಯ ಮಿಥ್ಯಾತ್ವಂ. ಸೊ ಯಾವುದಾದರೂ ಒಂದಿರಬೇಕು, ಇನ್ನೊಂದಿರುವುದಕ್ಕೆ ಸಾಧ್ಯವಿಲ್ಲ. ಯಾಕೆರಡು ಜೊತೆ ಇರೋಕ್ಕೆ ಸಾಧ್ಯವಿಲ್ಲ ಅಂದಾಗ ಯಾವುದು ಇರೋಕ್ಕೆ ಸಾಧ್ಯವಿಲ್ಲ, ಇರ್ತಕ್ಕಂಥದ್ದು ಯಾವುದು ಅಂದರೆ ಅಲ್ಲಿ ಹೇಳ್ತಾ ಇದೆ ನೋಡಿ, ಎರಡರಲ್ಲಿ ಒಂದು ಹೊಂದೋದಿಲ್ಲ, ಒಂದು ಮಾತ್ರ ಇರಬೇಕು ಅಂತ ನೀವು ಹೇಳಿದಾಗ ಏನಾಗುತ್ತೆ, ಯಾವುದು ಇರಬೇಕು ಗೊತ್ತೇನು? ಸ್ವಾಭಾವಿಕವಾದ ಅಜ್ಞಾನಕ್ಕೆ ವಿಷಯವಾಗಿರುವ ದ್ವೈತ ಇದೆಯಲ್ಲ, ಅದು ಇರಬಾರ್ದಷ್ಟು. ಅದೇನು ಅಮಿಥ್ಯಾ, ಅದು ಮಿಥ್ಯಾ. ಅದು ಯಾವುದಾದ್ರೂ ಒಂದಿರಬೇಕು ಅಂದಾಗ ಅದು ಇದಿರಬೇಕಷ್ಟೆ. ಮತ್ತೆ ಯುಕ್ತಮಿ ಸ್ವಾಭಾವಿಕ ಅಜ್ಞಾನ ವಿಷಯ ದ್ವೈತಸ್ಯ ಮಿಥ್ಯಾತ್ವಂ. ಅದಕ್ಕೆ ಈ ಪ್ರಮಾಣ ವಾಕ್ಯ ಹೇಳ್ತಾ ಇದ್ದಾರೆ. ಏನು? ಯತ್ರ ಹಿ ದ್ವೈತಮಿವ ಭವತಿ. ಬೃಹದಾರಣ್ಯಕ ಪ್ರಸಿದ್ಧವಾದ ವಾಕ್ಯ ಏನು? ಯತ್ರ ಹಿ ದ್ವೈತಮಿವ ಭವತಿ ತದಿತರೈತರಂ ಪಶ್ಯತಿ. ಎಲ್ಲಿ ದ್ವೈತ ಅಂತ ಇದೆಯೋ ಆಗ ಒಬ್ಬ ಇನ್ನೊಬ್ಬನನ್ನು ಕಾಣುತ್ತಾನೆ. ನಾನು ಇದ್ದೇನೆ, ನನಗಿಂತ ಭಿನ್ನವಾಗಿ ಸರ್ವಶಕ್ತನಾದ ಒಬ್ಬ ವಿನಾಯಕ ಅಂತ ಇದ್ದಾನೆ. ಆಗೇನಾಗುತ್ತೆ? ಕರ್ಮ ಸಾಧ್ಯ. ನನಗಿಂತ ಭಿನ್ನವಾಗಿ ವಿನಾಯಕ ಅಂತಕ್ಕಂಥದ್ದು ಇರಬೇಕು, ಆ ಜ್ಞಾನ ಇರಬೇಕಷ್ಟೇ. ಇಲ್ಲಿ ಒಂದೇ ಜ್ಞಾನ, ಏಕತ್ವ ಜ್ಞಾನ ಬೇಕಿದೆ ವ್ರತ ಮಾಡುವಾಗ. ಹೀಗೆ ಯತ್ರ ಹಿ ದ್ವೈತಮಿವ ಭವತಿ ಅದೇನು, ನಿಜವಾಗಿಯೂ ಕೂಡ ಇಲ್ಲ, ದ್ವೈತ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅದಕ್ಕೆ ಇಲ್ಲಿ ಯತ್ರ ಹಿ ದ್ವೈತಮಿವ ಭವತಿ, ಎಲ್ಲಿ ದ್ವೈತವಿರುವಂತೆ ತೋರ್ತಾ ಇದೆಯೋ ಪರಮಾರ್ಥ ದೃಷ್ಟಿಯಿಂದ ಇಲ್ಲವೇ ಇಲ್ಲ ಅದು. ಆದರೆ ಇರುವಂತೆ ತೋರ್ತಾ ಇದೆ. ಎದುರಿಗೆ ವಿನಾಯಕ ಇದ್ದಾನೆ, ಎಲ್ಲ ಇದ್ದಾನೆ, ಕಾರಕ ಇದೆ, ಆದರೆ ಪರಮಾರ್ಥ ದೃಷ್ಟಿ ಯಾವುದೂ ಇಲ್ಲ, ಮತ್ತು ಇರುವಂತೆ ತೋರ್ತಾ ಇದೆ. ಆವಾಗ ಏನಾಗುತ್ತೆ? ಆಗ ಒಬ್ಬ ಇನ್ನೊಬ್ಬ ಅವನು ಇನ್ನೊಬ್ಬನ ನೋಡಿದ್ರು ಕ್ರಿಯೆಗಳು ಸಾಧ್ಯ ಇದ್ದಾಗ. ಮತ್ತು ಇನ್ನೊಂದು ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಅಂತ ಹೇಳ್ಬಿಟ್ಟು ಇವನು ಮೃತ್ಯು ಅಂದರೆ ಅವನು ಸಾಯ್ತಾ ಮೃತ್ಯೋಸ್ಸ ಮೃತ್ಯುಮಾಪ ಅಂದರೆ ಸಾಯ್ತಾ ಇರ್ತಾನೆ ಅಂದ್ರೇನು? ಹುಟ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ಯಾರವನು ಅಂತಂದರೆ ಯೈಹ ನಾನೇವ ಪಶ್ಯತಿ. ಯಾಹ ಇಹ ನಾನಾ ಇವ ಪಶ್ಯತಿ. ಅಲ್ಲಿ ದ್ವೈತಮಿವ ಅಂತ ಹೇಳಿದ್ರು, ಇಲ್ಲಿ ನಾನಾ ಇವ ಪಶ್ಯತಿ. ಎಲ್ಲಿ ತನಗಿಂತ ಬೇರೆಯಾಗಿರತಕ್ಕಂಥ ಭಿನ್ನವಾದ ವಸ್ತುಗಳೆಲ್ಲ ಇವೆ ಅಂತಕ್ಕಂಥ ಮಾಡ್ಕೊಂಡಿದ್ದಾನೋ ಅವನೇನು ಮಾಡ್ತಾನೆ? ಅವನಿಗೆ ಫಲ ಆಗೋದಿದೆ. ಏನು ಮಾಡ್ತಾನೆ? ಏನೋ ಫಲ ಮಾಡ್ತಾನೆ, ಪುಣ್ಯ ಅನುಭವಿಸ್ತಾನೆ, ತಿರ್ಗಾ ಬರ್ತಾನೆ, ತಿರ್ಗಾ ಸಾಯ್ತಿ. ಹೀಗೆ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯೈಹ ನಾನೇವ ಪಶ್ಯತಿ ಅಂತಕ್ಕಂಥ. ಇನ್ನೊಂದು ನೋಡಿ, ಎಷ್ಟು ಪ್ರಮಾಣ ವಾಕ್ಯವನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಆಚಾರ್ಯರು. ಮತ್ತೆ ಅಥ ಯತ್ರ ಅನ್ಯತ್ ಪಶ್ಯತಿ ತದಲ್ಪಂ. ಯಾವುದು? ಯಾವಾಗ ತನಗಿಂತ ಭಿನ್ನವಾಗಿ ಇನ್ನೊಂದು ತತ್ವವನ್ನು ಕಾಣುತ್ತಾನೆಯೋ ಅದೇನಾಗಿದು? ಅದು ತದಲ್ಪಂ. ಅದೇನಾಗಿದು? ಅದು ಪರಿಚ್ಛಿನ್ನವಾಗಿರತಕ್ಕಂಥದ್ದು, ಮತ್ತೇನಲ್ಲ, ಪರಿಪೂರ್ಣವಲ್ಲ. ನ ತತ್ಪೂರ್ಣಂ ತದಲ್ಪಂ ಅಂತಕ್ಕಂಥ. ಯಾವಾಗ ಇನ್ನೊಂದು ತನಗಿಂತ ಭಿನ್ನವಾಗಿ ಇನ್ನೊಂದನ್ನು ನೋಡ್ತಾ ಇರ್ತಕ್ಕಂಥವ್ನು, ದ್ವೈತ ವಸ್ತು ಇದೆ ಅಂತಕ್ಕಂಥವನು, ಛಾಂದೋಗ್ಯ ವಾಕ್ಯ. ಮತ್ತು ಇನ್ನು ತಿರ್ಗಾ ಬೃಹದಾರಣ್ಯ ಅನ್ಯೋ ಸಾವನ್ಯೋಹಮಸ್ಮೀತಿ ನ ಸ ವೇದ ಅಂತಕ್ಕಂಥ ಪೂರ್ಣವಾಕ್ಯ. ಅಂದರೆ ಅನ್ಯ ಅಸೌ ಅನ್ಯ ಅಹಂ, ಅವನು ಬೇರೆ ನಾನು ಬೇರೆ ಎಂಬುದಾಗಿ ಯಾವನು ತಿಳಿದಿದ್ದಾನೆಯೋ ಅವನು ತಿಳಿದಿಲ್ಲ ಅಂತ ಹೇಳಿ ಏನು
ಈ ದ್ವೈತ ಏನು ಇದನ್ನೆಲ್ಲ ನಿರಾಕರಣೆ ಮಾಡ್ತಾ ಇದ್ದಾರೆ. ಮತ್ತು ಉದರಮಂತರಂ ಕುರುತೆ, ಉದರಮಂತರಂ ಕುರುತೆ, ಉದರ ಅಂದರೆ ಇಲ್ಲಿ ಉತ್ ಅರಂ, ಸ್ವಲ್ಪವಾದರೂ ಕೂಡ ಅರಂ ಅಂದರೆ ಭೇದವನ್ನ ಕುರುತೆ ಕಾಣುತ್ತಾನೆಯೋ, ಪರಿಪೂರ್ಣವಾದ ಪರಬ್ರಹ್ಮ ತತ್ವದಲ್ಲಿ ಪೂರ್ಣ ಬೇಡಿಕಂದ್ರಿ ಒಂದು ಸ್ವಲ್ಪ ಭೇದ ಒಪ್ಕೊಳ್ಳೋಣ ಅಂದರೆ ಸ್ವಲ್ಪ ಅಲ್ಲ, ಅದಕ್ಕಿಂತಲೂ ಸ್ವಲ್ಪ. ಉತ್ ಅರಂ ಅಂತರಂ, ಉದರಮಂತರಂ ಅಂದರೆ ಸ್ವಲ್ಪವಾದರೂ ಕೂಡ ಭೇದವನ್ನು ಎಣಿಸುತ್ತಾನೆಯೋ, ಉದರಮಂತರಂ ಅಥ ತಸ್ಯ ಭಯಂ ಭವತಿ, ಅವನಿಗೆ ಭಯ ಅಂತಕ್ಕಂಥದ್ದು ಉಂಟಾಗುತ್ತೆ. ಅವನ ಅಭಯ ಸ್ವರೂಪ ಆಗೋದಿಲ್ಲ, ಅಭಯ ಇಲ್ಲ ಅವನಿಗೆ. ಯಾಕೆ? ಇನ್ನೊಬ್ಬ ಇದ್ದಾನೆ, ಇದ್ರೆ ಭಯ ಬಂತು ಅಷ್ಟೆ. ಭಯಂ ಭವತಿ ಇತ್ಯಾದಿ ಶ್ರುತಿ ಶತೇಭ್ಯ, ಹೀಗೆ ನೂರಾರು ಶ್ರುತಿಗಳು ಉದಾಹರಣೆಯಾಗಿದೆ. ಮತ್ತು ಯಾವುದಕ್ಕಿದಕ್ಕೆ? ಭೇದ ದೃಷ್ಟಿಗೆ. ಭೇದ ಭೇದವನ್ನು ಎಣಿಸಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದೆ. ಮತ್ತು ಸತ್ಯತ್ವಂಚ ಏಕತ್ವಸ್ಯ, ಅಂದರೆ ಅದ್ವಿತೀಯ ಸ್ವರೂಪವಾದ ಪರಬ್ರಹ್ಮ ತತ್ವ, ಅದು ಯಾವ ತತ್ವ ಅಂತ ಇಟ್ಕೊಳ್ಳಿ, ಅದು ಏನಾಗುತ್ತೆ? ಅದು ನಿಜವಾಗಿರತಕ್ಕಂಥದ್ದು, ಅದರ ಸತ್ಯತ್ವ ಯಾವುದು? ಏಕಮೇವಾದ್ವಿತೀಯವೇ ಸತ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ವಾಕ್ಯಗಳು ಅದು ಕೂಡ ನೂರಾರಿದೆ ನೋಡಿ. ಭೇದವನ್ನ ಅಲ್ಲಗಳೆಯತಕ್ಕಂಥ ವಾಕ್ಯಗಳು ನೂರಾರು, ಮತ್ತು ಅದ್ವಿತೀಯವಾದ ಏಕವಾಗಿರತಕ್ಕಂಥ ಪರಬ್ರಹ್ಮ ತತ್ವವನ್ನು ಸಮರ್ಥನೆ ಮಾಡತಕ್ಕಂಥದ್ದು ನೂರಾರು ವಾಕ್ಯಗಳು. ಅದನ್ನು ನಿರಾಕರಣೆ, ಇದನ್ನು ಸಮರ್ಥನೆ. ದ್ವೈತವನ್ನು ನಿರಾಕರಣೆ ಮಾಡೋದು ಯಾಕೆ? ಅವನಿಗೆ ಫಲ ನೋಡಿ ಹೀಗಿದೆ ಹೀಗಿದೆ ಹೀಗಿದೆ, ಅವನು ಸಾಯ್ತಾನೆ ಹುಡ್ತಾನೆ ಸಾಯ್ತಾನೆ ಹುಡ್ತಾನೆ ಅಷ್ಟೇ. ಆದರೆ ಏಕತ್ವವನ್ನು ಅವನಿಗೇನು ಫಲ ಅಂದರೆ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಏಕದೈವಾನು ದ್ರಷ್ಟವ್ಯಂ, ಏಕದಾ ಏವ ಅನುದ್ರಷ್ಟವ್ಯಂ, ಅಂದರೆ ಒಂದೇ ಎಂಬುದಾಗಿ ಅನುಸರಿಸಿ ತಿಳಿದುಕೊಳ್ಳಬೇಕು. ಬೃಹದಾರಣ್ಯಕ ವಾಕ್ಯ. ಇದು ಯಾವುದು? ಇದೇ ಜ್ಞಾನ, ಇದು ಅಷ್ಟೇ, ಇನ್ನೇನಿಲ್ಲ. ಏಕತ್ವ ಜ್ಞಾನವೇ ಜ್ಞಾನ ಅಷ್ಟೇ. ಮತ್ತು ಏಕಮೇವ ಅದ್ವಿತೀಯಂ, ಹಿಂದೆ ಬಂದಿತ್ತಲ್ಲ, ಸದೇವ ಸೌಮ್ಯೇದಮಗ್ರಾಸೀದ್ ಏಕಮೇವ ಅದ್ವಿತೀಯಂ. ಇದು ಯಾವುದಿದು? ಏಕತ್ವವನ್ನು ಸಮರ್ಥನೆ ಮಾಡತಕ್ಕಂತಹ ವಾಕ್ಯಗಳು. ಮತ್ತೆ ಬ್ರಹ್ಮೈವೇದಂ ಸರ್ವಂ, ಇದು ಎಲ್ಲವೂ ಬ್ರಹ್ಮವಾಗಿದೆ. ಇದು ಎಲ್ಲಿ ವಾಕ್ಯ ಅಂತಕ್ಕಂಥದ್ದು ಇದು ಸಿಕ್ಕಿಲ್ಲ. ಯಾಕೆ ಅಂದರೆ ಬ್ರಹ್ಮೈವೇದಂ ವಿಶ್ವಂ ಅಂತಕ್ಕಂಥದ್ದು ಪ್ರಸಿದ್ಧವಾಗಿರ್ತಕ್ಕಂಥ ವಾಕ್ಯ ಮುಂಡಕೋಪನಿಷತ್ತಿನಲ್ಲಿ ಇದೆ. ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಥಂ ಬ್ರಹ್ಮೈವೇದಂ ವಿಶ್ವಂ ಇದಂ ವರಿಷ್ಠಂ. ಬ್ರಹ್ಮವೇದಂ ವಿಶ್ವಂ ಅಂತಿದೆ, ಸರ್ವಂ ಅಂತ ಇಲ್ಲ. ಇದು ಆ ನೃಸಿಂಹತಾಪಿನಿ ಉಪನಿಷತ್ತಲ್ಲಿ ಇದೆ ಅಂತ ಹೇಳ್ತಾರೆ. ಆದರೆ ಆ ನೃಸಿಂಹತಾಪಿನಿ ಉಪನಿಷತ್ತಿನಲ್ಲಿ ಬೇರೆ ಯಾವ ವಾಕ್ಯನೂ ಆ ಆಚಾರ್ಯ ಉದ್ಧಾರ ಮಾಡಿಲ್ಲ, ಇದೊಂದನ್ನು ಬಿಟ್ಟು. ಆದ್ದರಿಂದ ಮಾಡಿರ್ಬೋದು ಅಥವಾ ಅಲ್ಲಿಂದ ತಗೊಂಡಿರ್ಬೋದು, ಗೊತ್ತಿಲ್ಲ. ಒಟ್ಟಲ್ಲಿ ಇದು ಇದೆ, ಉಪನಿಷತ್ತಲ್ಲಿ ಇದೆ. ಬ್ರಹ್ಮವೇದಂ ಎಲ್ಲವೂ ಕೂಡ ಬ್ರಹ್ಮವಾಗಿ, ಅದೇನು ದ್ವೈತವಿಲ್ಲದೆ ಇರತಕ್ಕಂಥದ್ದು. ಸರ್ವಂ ಖಲ್ವಿದಂ ಬ್ರಹ್ಮ ಅಂದರೆ ಎಲ್ಲವೂ ಬ್ರಹ್ಮ ಅಂತ, ದ್ವೈತ ಇಲ್ಲ ಅಂತ ಅರ್ಥ. ಮತ್ತು ಆತ್ಮೈವೇದಂ ಸರ್ವಂ, ಇದು ಛಾಂದೋಗ್ಯ ಪ್ರಸಿದ್ಧವಾದ ವಾಕ್ಯ. ಅಂದರೆ ಇದೇ ಅರ್ಥ ಕೊಡ್ತಕ್ಕಂಥದ್ದು. ಅಲ್ಲಿ ಬ್ರಹ್ಮ ಇದೆ, ಇಲ್ಲಿ ಆತ್ಮ ಅಂತ ಇದೆ ಅಷ್ಟೇ. ಇವೆಲ್ಲವೂ ಕೂಡ ಆತ್ಮಸ್ವರೂಪವೇ ಆಗಿದೆ. ಇತ್ಯಾದಿ ಶ್ರುತಿಭ್ಯ. ಹೌದಾ? ಅಲ್ಲಿ ಇದರಲ್ಲಿ ಎಲ್ಲಿ ಹೇಳಿದ್ದಾರ ಗೊತ್ತಿಲ್ಲ, ಇಲ್ಲಿ ಮಾತ್ರ ಈ ಸನತ್ ಕುಮಾರ್ ದಾರಿಗೆ ಹೇಳಿದ ಮಾತಿದು. ಮತ್ತು ಇದು ಎರಡಕ್ಕೂ ಉದಾಹರಣೆ ಕೊಟ್ಟಿದ್ದಾಯಿತು. ಏನು? ಭೇದ ದೃಷ್ಟಿಯನ್ನ ಅಲ್ಲಗಳೆಯುವುದಕ್ಕೆ ಮತ್ತೆ ಅದಕ್ಕೆ ಏನು ಫಲ ಎಂಬುದನ್ನು ತಿಳಿಸುವುದಕ್ಕೆ ನೂರಾರು ಶ್ರುತಿಗಳು ಇವೆ. ಅದಕ್ಕೆ ಕೆಲವು ಶ್ರುತಿಗಳನ್ನು ಪ್ರಮಾಣವಾಗಿ ಹೇಳಿದ್ದಾಯಿತು. ಮತ್ತೆ ಏಕಮೇವಾದ್ವಿತೀಯವಾದ ತತ್ವವೇ ಅದೇ ಸತ್ಯ, ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಮಿಥ್ಯ ಎಂಬುದಾಗಿ ಆ ಏಕಮೇವಾದ್ವಿತೀಯವಾದ ತತ್ವವನ್ನು ಸಮರ್ಥನೆ ಮಾಡತಕ್ಕಂಥ ವಾಕ್ಯಗಳು ಅದೂ ನೂರಾರು. ಅದಕ್ಕೂ ಕೆಲವು ವಾಕ್ಯಗಳನ್ನು ಪ್ರಮಾಣವನ್ನಾಗಿ ಹೇಳಿದ್ದಾಯಿತು.
ಮತ್ತು ಈಗ ಹೇಳ್ತಾ ಇದ್ದಾರೆ, ನಚ ಸಂಪ್ರದಾನಾದಿ ಕಾರಕ ಭೇದಾದರ್ಶನೆ. ಅಂದ್ರೇನು? ಸಂಪ್ರದಾನಾದಿ ಕಾರಕ ಭೇದ ಅದರ್ಶನೆ ಅಂತ. ಅದರ್ಶನೆ ಕರ್ಮ ಉಪಪದ್ಯತೆ. ನೋಡಿ, ಒಂದು ಕರ್ಮ ಮಾಡಬೇಕಾದ್ರೆ ಕಾರಕ ಅಂತಕ್ಕಂಥದ್ದು ಬೇಕೇ ಬೇಕು. ಕಾರಕಗಳು ಯಾವುದು? ಕಾರಕಗಳು ಅಂದರೆ 6 ಕಾರಕಗಳು ಪ್ರಸಿದ್ಧವಾಗಿರತಕ್ಕಂಥದ್ದು. ಕರ್ತೃಕಾರಕ, ಹೌದ್ ತಾನೆ? ಕರ್ಮಕಾರಕ, ಮತ್ತೆ ಒಂದು ಕರ್ಮಕಾರಕ, ಕರ್ತೃ ಕರ್ಮ ಕರಣ, ತೃತೀಯ ವಿಭಕ್ತಿ ಕರಣ ಸಾಧನೆ, ಮತ್ತೆ ಚತುರ್ಥಿ ಸಂಪ್ರದಾನ ಕಾರಕ, ಪಂಚಮಿ ವಿಭಕ್ತಿ ಅಪಾದಾನ ಕಾರಕ, ಷಷ್ಠಿಗೆ ಯಾವ ಕಾರಕವೂ ಇಲ್ಲ. ಯಾಕೆ? ಅದು ಎಲ್ಲದಕ್ಕೂ ಸಂಬಂಧಪಡ್ತಕ್ಕಂಥದ್ದು ಷಷ್ಠಿ. ಇನ್ನಕ್ಕೆ ಪರ್ಟಿಕ್ಯುಲರ್ ಆಗಿ ವಿಶೇಷವಾಗಿ ಪ್ರಥಮ ವಿಭಕ್ತಿ ಕರ್ತೃತ್ವಕ್ಕೆ ಮಾತ್ರ ಅದು ಷಷ್ಠಿ ವಿಭಕ್ತಿ ಆಗಿಲ್ಲ, ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ಅದಕ್ಕೆ ಕಾರಕ ಹೇಳಿಲ್ಲ. ಮತ್ತು ಕೊನೆಯದಾಗಿ 6ನೇದು ಏಳನೇ ವಿಭಕ್ತಿ ಸಪ್ತಮಿ ವಿಭಕ್ತಿ, ಅದು ಅಧಿಕರಣ ಕಾರಕ. ಹೀಗೆ ಇವೆಲ್ಲ ಇದ್ರೆ ತಾನೆ ಯಾರು ಮಾಡೋನು, ಯಾರು ಸಾಧನ ಏನು, ಮತ್ತು ಏನನ್ನು ಮಾಡ್ತಕ್ಕಂಥದ್ದು, ಇಂಥ ವರ್ತವನ್ನು ಮಾಡಬೇಕು, ಅದಕ್ಕೆ ಈ ಸಾಧನ ಬೇಕು, ಮತ್ತು ಅದನ್ನು ಯಾರಿಗೆ ಅರ್ಪಣೆ ಮಾಡಬೇಕು, ಮತ್ತು ಒಂದು ಪಂಚ ಅಪಾದಾನ, ಮತ್ತು ಈ ಎಲ್ಲಿ ಮಾಡಬೇಕು, ಇಂಥದ್ದು ಇವೆಲ್ಲ ಕಾರಕಗಳಿವು. ಈ ಕಾರಿಕೆಗಳು ಸಂಪ್ರದಾನವೇ ಮೊದಲಾದ ಕಾರಕ ಭೇದಗಳು ಇಲ್ಲದೆ ಹೋಗಿಬಿಟ್ಟಾಗ, ಯಾವ ಕಾರಕಗಳು ಇಲ್ಲದೆ ಹೋಗಿಬಿಟ್ಟಾಗ ಕರ್ಮವು ಹೊಂದುಗಡೆಯಾಗುವುದೇ ಇಲ್ಲ. ಕರ್ಮ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಇಲ್ಲದೆ ಇದ್ದಾಗ. ಕಾರಕಗಳು ಬೇಕೇ ಬೇಕು. ಮತ್ತು ಅನ್ಯತ್ವ ದರ್ಶನ ಅಪವಾದಾಶ್ಚ ವಿದ್ಯಾ ವಿಷಯ ಸಹಸ್ರಶಃ ಶ್ರೂಯಂತೆ. ಅನ್ಯತ್ವ ದರ್ಶನ ಅಪವಾದಾಶ್ಚ ವಿದ್ಯಾ ವಿಷಯ ಈ ವಿದ್ಯಾ ವಿಷಯದಲ್ಲಿ ಆದರೂ ಅನ್ಯತ್ವ ದರ್ಶನ ಅಂದರೆ ಭಿನ್ನವಾಗಿ, ತನಗಿಂತ ಭಿನ್ನವಾಗಿ ಇನ್ನೊಂದು ಇದೆ ಎಂಬತಕ್ಕಂಥದ್ದು ಅನ್ಯತ್ವ ದರ್ಶನ. ಅದರ ಅಪವಾದ ಅಂದರೆ ಅದನ್ನು ನಿರಾಕರಣೆ ಮಾಡತಕ್ಕಂಥದ್ದು ಈ ವಿದ್ಯಾ ವಿಷಯವಾಗಿರತಕ್ಕಂಥ ಶ್ರುತಿ. ಅದು ಸಹಸ್ರಶಃ ಶ್ರೂಯಂತೆ, ಸಾವಿರಾರು ವಾಕ್ಯಗಳಿದೆ. ಆದ್ದರಿಂದ ಏನಾಯಿತು? ಅತಃ ವಿರೋಧ ವಿದ್ಯಾಕರ್ಮಣೋ. ಆದ್ದರಿಂದ ವಿದ್ಯೆಗೂ ಮತ್ತು ಕರ್ಮಕ್ಕೂ ವಿರೋಧ ಅಂತಕ್ಕಂಥದ್ದು ಸಿದ್ಧವಾದಂತಾಯಿತು. ಯಾಕೆ? ಎರಡಕ್ಕೂ ಬೇರೆ ಬೇರೆ ಫಲ, ಹೌದ್ ತಾನೆ? ಹೀಗಾಗಿ ಏನಾಗಿದೆ? ಆತಶ್ಚ ಸಮುಚ್ಚಯಾನುಪಪತ್ತಿ. ಎರಡಕ್ಕೂ ವಿರೋಧ ಅಂತ ಆಗಿಬಿಟ್ರೆ ಸಮುಚ್ಚಯ ಸಾಧ್ಯವೇ ಇಲ್ಲ, ಹೌದ್ ತಾನೆ? ಹೀಗೆ ಈ ಕತ್ತಲೆ ಬೆಳಕು ಒಂದೆಡೆ ಸಾಧ್ಯವೇ ಇಲ್ಲ, ಸಮುಚ್ಚಯ ಅಂತಕ್ಕಂಥ ಸಾಧ್ಯವೇ ಇಲ್ಲ. ಕತ್ತಲೆ ಬೆಳಕಿನ ಸಮುಚ್ಚಯ ಸಾಧ್ಯವೇ ಇಲ್ಲ. ಆದ್ದರಿಂದ ತತ್ರ ಯದುಕ್ತಂ. ಆದ್ದರಿಂದ ನಾವು ಏನು ಹೇಳಿದ್ವಿ? ಏನು? ಸಂಹತಾಭ್ಯಾಂ ವಿದ್ಯಾಕರ್ಮಭ್ಯಾಂ ಅಂದರೆ ಸಮುಚಿತವಾಗಿರತಕ್ಕಂತಹ ವಿದ್ಯಾಕರ್ಮಗಳಿಂದ ಏನು ಸೇರಿಸಿ, ವಿದ್ಯಾಕರ್ಮಗಳನ್ನ ಎರಡನ್ನೂ ಕೂಡ ಸೇರಿಸಿ ಮಾಡೋದು, ಇದರಿಂದ ಮೋಕ್ಷ ಇತಿ ಮೋಕ್ಷವಾಗುತ್ತೆ ಎಂಬತಕ್ಕಂತಹದ್ದು ಅನುಪಪನ್ನಂ ತತ್. ಇದು ಹೊಂದುಗಡೆಯಾಗುವ ವಿಷಯವಲ್ಲ ಅಂತ ಅನ್ನುವುದೇನಾಯಿತು? ಸಿದ್ಧವಾಯಿತು ಅಂತ ಹೇಳಿ ವಿದ್ಯಾ ಕರ್ಮ ಎರಡನ್ನೂ ಕೂಡ ಸಮಸಮವಾಗಿ ಬೆರೆಸಿ ಮಾಡಿದರೆ ಈ ಒಂದು ಮೋಕ್ಷ ಫಲ ಸಿಕ್ಕೋದಿಲ್ಲ ಅಂತ ಒಂದು ಕಡೆ, ಆದರೆ ಎರಡನ್ನೂ ಕೂಡ ಸಮುಚ್ಚಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕೆ? ಎರಡಕ್ಕೂ ಕೂಡ ವಿರೋಧ ಇರತಕ್ಕಂಥದ್ದು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಮುಂದಿನ ಭಾಗದಲ್ಲೂ ಕೂಡ ಈ ಒಂದು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಅಲ್ಲ ಸ್ವಾಮಿ, ಹಾಗಾದರೆ ನೀವು ಈ ಕರ್ಮವಾಕ್ಯ ಹೇಳ್ತಕ್ಕಂಥ ವಾಕ್ಯಗಳೆಲ್ಲ ಏನು ಅಪ್ರಮಾಣ, ಅದು ಅದಕ್ಕೇನು ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಈ ಆತ್ಮತತ್ವ ತಿಳಿಸೋದಕ್ಕೆ ಮಾತ್ರ ಪ್ರಮಾಣ ಬಂದ್ಬಿಡುತ್ತಾ? ಅದಕ್ಕೂ ಇಲ್ಲ ಅಂತ ಹೇಳ್ತೀವಿ. ಕರ್ಮಗಳನ್ನು ತಿಳಿಸ್ತಕ್ಕಂಥ ವಾಕ್ಯಗಳಿಗೆ ಪ್ರಮಾಣ ಇಲ್ಲ ಅಂತ ಹೇಳಿದ್ರಿ. ಹಾಗಾದರೆ ಆತ್ಮ ವಿಷಯವನ್ನು ತಿಳಿಸುವುದಕ್ಕೆ ಶ್ರುತಿಗೆ ಅದಕ್ಕೂ ಪ್ರಮಾಣವಿಲ್ಲ ಅಂತ ನಾವು ಹೇಳ್ತೇವೆ. ಅಂದರೆ ಇಲ್ಲಪ್ಪ, ಅದಕ್ಕೆ
ಪ್ರಮಾಣ ಇಲ್ಲ ಅಂತಕ್ಕಂಥದ್ದು ಇಲ್ಲ, ಇದ್ದೇ ಇದೆ. ಯಾತಕ್ಕಿದೆ? ಅದಕ್ಕಿಲ್ಲ, ಇದಕ್ಕಿದೆ. ಯಾಕಿದೆ ಅಂತಕ್ಕಂಥದ್ದನ್ನು ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.